ಸರ್ ರೀ. ನಮಸ್ಕಾರ ಸರ್. ಹಾಂ ಸರ್, ಇದು ನಾವು ಕ್ರಿಯಾಜಿನ್ ಕಂಪ್ನಿಯಿಂದ ರೀ. ಯಾವಾಗಿಂದ ಬಳಸತ್ರಿ ಸರ್ ನಮ್ಮ ಗೊಬ್ಬರ ಇದನ್ನು? ನಿಮ್ಮ ಕ್ರಿಯಾಜಿನ್ ಪ್ರಾಡಕ್ಟ್ ನಾನು ಬಳಸಕತ್ತ ಆತಲ್ರಿ 2015 ಮತ್ತು 2014-15ರಿಂದ ಬಳಸೋದ್ರಿ. ಹಾಂ ಸರ್, ಏನು ಯೂಸ್ ಐತೆ ಸರ್ ಇದರಿಂದ? ಯೂಸ್ ಅಂದ್ರೆ ಏನು ರೀ, ಇಲ್ಲೇ ನಿಮ್ಗೆ ಉದಾಹರಣೆ ಕೊಟ್ಟು ತೋರಿಸ್ಬೇಕಂದ್ರೆ ಇಲ್ಲಿ ಕಬ್ಬು ಐತ್ರಿ. ಹಾಂ ಸರ್. ಇದು ಹಾಕುವಾಗ ಒಂದು ನೀರು ಹಾಂ ಮತ್ತು ಹಾಕಿದ್ದಿಂದ ಒಂದೇ ಒಂದು ನೀರು. ಹಾಂ ರೀ. ಈ ವರ್ಷದ ಅತೀವ ಬರಗಾಲದಿಂದ ಬೆಳೆದಿರತಕ್ಕಂಥ ಬೆಳೆ ಹಾಂ ರೀ. ಈ ನಾ DNP ಗೊಬ್ಬರ ಯೂಸ್ ಮಾಡಿರೋದ್ರಿಂದ ಇದು ಇನ್ನೂ ಈ ಸದ್ಯ ಪ್ರೆಸೆಂಟ್ ಫೆಬ್ರವರಿ 20 ಅಂದ್ರೆ ಇನ್ನು ಫೆಬ್ರವರಿ ಎಂಡಾಗಕ್ಕೆ 10 ದಿನ ಉಳಿತು. ಹಾಂ ಸರ್. ಫೆಬ್ರವರಿ ತಿಂಗಳದಾನ ಕಬ್ಬಿದು ಇದಕ್ಕೆ ಇಲ್ಲಿ ಮಟ್ಟ ಅಂದ್ರೆ ಒಂದು ಹಾಕಿದ್ದು ಒಂದು ಹುಳ್ನೀರು ಕಾಯಿಸ್ದಾಗಿನ ಬೆಳೆ ಒಂದು ಹಾಕಿದ ನೀರ ಒಂದು ಆಮ್ಯಾಗ ಒಂದು ತಿಂಗಳ ನಂತರ ಅವ್ನು ಕೊಟ್ಟದ್ದು ಆಮ್ಯಾಗ ಫುಲ್ ಬಿಸಿಲಿಗೆನ ನಲಿಗೆ ಹೋಗಿತ್ತು. ಹಾಂ ರೀ. ಆದ್ರೂ ಇಷ್ಟ ಕಬ್ಬು ಬರ್ತೈತಿ. ಇನ್ನೂ ಮಟ್ಟ ಫೆಬ್ರವರಿ ತಿಂಗಳು ಮುಗಿಯಾಕೆ ಬಂದ್ರೂ ಇನ್ನೂ ಒಂದು ಸ್ವಲ್ಪ ನೀರಿಲ್ಲಕರೆ ಇಷ್ಟು ಹಸಿರು ಹಿಡ್ಕೊಂಡಿರ್ತೈತಿ ಇನ್ನೂವರೆಗೂ. ಹಾಂ. ಈಗ ನಮಗೆ ರಿಸಲ್ಟ್ ಹೇಳ್ಬೇಕಂದ್ರೆ ಇದು DNP ಗೊಬ್ಬರದಿಂದನೇ ಇದ್ರ ರಿಸಲ್ಟ್ ಬಂದಿರೋದು. ಯಾಕಂತಂದ್ರೆ ನಾವು ಇದೊಂದು ಎಕರೆಗೆ ಅಷ್ಟ ಹಾಂ ಸರ್ 5 ಚೀಲ ನಿಮ್ಮದು 50 kg ಬ್ಯಾಗಿನ ಪೌಡ್ರ್ ಬರುತ್ತಲ್ಲ DNP, ಹಾಂ ಸರ್. ಅದನ್ನು ಇದಕ್ಕೆ ಯೂಸ್ ಮಾಡಿದ್ದು ನಾನು. ಹಾಂ ಇದು ಸಪ್ರೇಟನ್ನ ನಾ ರಿಸಲ್ಟ್ ನೋಡ್ಕೊಂಡಿದ್ದೀನಿ. ಹಾಂ ಇದು DNP ಪ್ರಾಡಕ್ಟಿನ ಕಬ್ಬನ ಇದು. ಇದನ್ನು ಹೊಳ್ಳಿ ಪ್ಲಾಂಟೇಶನ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಇದನ್ನೊಂದು ಸ್ವಲ್ಪ ಬೀಜ ಇಟ್ಕೊಂಡಿದೆ. ಹಾಂ ಸರ್. ಈಗ ಬೇರೆ ಗೊಬ್ಬರಕ್ಕೆ ಮತ್ತು ನಮ್ಮ DNP ಗೊಬ್ಬರಕ್ಕೆ ಏನು ಎಷ್ಟು ನಿಮ್ಮ ಟನ್ ಪರ್ಕ ಸರ್? DNP ಗೊಬ್ಬರಕ್ಕೆ ಮತ್ತು ಹೊಳದ ಕೆಮಿಕಲ್ ಗೊಬ್ಬರಕ್ಕೆ ಕಂಪೇರ್ ಮಾಡೋದು ಏನೈತಂದ್ರೆ ಉಳಿದೆಲ್ಲ ಆರ್ಗ್ಯಾನಿಕ್ ಇದು ರಾಸಾಯನಿಕ ಗೊಬ್ಬರಗಳು ಉಪಯೋಗ ಮಾಡೋದ್ರಿಂದ ಅವ್ರದ್ದು ರಿಸಲ್ಟ್ ಐತೆ. ಆ ರಾಸಾಯನಿಕ ರಿಸಲ್ಟ್ ಅದಾವಿಲ್ಲ ಅಂತಲ್ಲ, ಭೂಮಿ ಹಾಳಾಗ್ತದೆ ಒಂದೇದ್ದು. ಹಾಂ. ಆಗಿನ ರಿಸಲ್ಟ್ ಬರ್ತಾವೆ. ಮತ್ತು ಒಂದೇ ನೀರು ಕೊಡೋದು 2 ನೀರು ಕೊಡೋದ್ರಿಂದ ಈ ಥರ ಬೆಳೆ ಬರೋದಿಲ್ಲ, ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ಹಾಂ ಸರ್. ಒಂದೇದ್ದು. ಹಾಂ. ಎರಡನೇದ್ದು DNP ಯೂಸ್ ಮಾಡೋದ್ರಿಂದ ಈ ಥರ ಬೆಳೆ ಬರ್ತದೆ. ಓಕೆ ಸರ್. ನಾನು ಅದು ಎಲ್ಲ ಭಾಳ ಕೆಮಿಕಲ್ ಯೂಸ್ ಮಾಡಿರುವಂಥ ಪ್ಲಾಂಟೇಶನ್ ಅನ್ನು ಇದ್ದು ಅವನ್ನೆಲ್ಲ ಕಡೆದು ಫ್ಯಾಕ್ಟ್ರಿ ಕಳಿಸಿ ನಾ ಇಲ್ಲ ತೋರಿಸ್ತೀನಿ ನಿಮ್ಗೆ ಉದಾಹರಣೆ ಒಂದ. ಹೀಗಾಗಿ ನಾನು ನಮ್ಗೆ ನೀರಿನ ಕೊರತೆ ಬಿಸಿಲಾಗ ನಮಗೆ ನೀರಿನ ಕೊರತೆ ಆಗತ್ತಿರೋದ್ರಿಂದ ನಾ ಹೆಚ್ಚು DNP ಗೊಬ್ಬರ ಬಳಸೋದು. ಎಷ್ಟು ಟನ್ ಪರ್ಕಾಗಿ ಸರ್ ಈಗ ಬೇರೆ ಗೊಬ್ಬರಕ್ಕೆ? ನಮ್ಮ ಡಿಫ್ರೆನ್ಸ್ ಅಂದ್ರೆ ಏನ್ರಿ, ಮಳೆಗಾಲಕ್ಕೆ ಸರಿಯಾಗಿ ಆದ್ರೆ ನೀರು ಚೆನ್ನಾಗಿ ಅವಕ್ಕೆ ಈ ಕೆಮಿಕಲ್ ಯೂಸ್ ಮಾಡಿರೋಕ್ಕೆ ಟ್ಯಾಲಿ ಮಾಡಿ ಎರಡಕ್ಕೂ ಸವಣಾಗಿ ನೀರು ಹಾಯ್ಸ್ರ ಇದಕ್ಕೆ ಒಂದು ನೀರು ಕಡಿಮೆ ಬೇಕು. ಹಾಂ. ಮತ್ತು ಇದು ಎಕರೆಗೆ ಒಂದು 8ರಿಂದ 10 ಟನ್ ಕಬ್ಬು ನಮಗೆ ಡಿಫ್ರೆನ್ಸ್ ಬರುತ್ತೆ. ಹೆಚ್ಚಾಗೈತೆ ರೀ 8 ಟನ್ ಕಬ್ಬು. ಅದಕ್ಕೆ ಇದಕ್ಕೆ ಟ್ಯಾಲಿ ಮಾಡ್ರೆ 8ರಿಂದ 10 ಟನ್ ಕಬ್ಬು ನಮಗೆ ಇಳುವರಿ ಒಳಗೆ ಹಾಂ ಸರ್. ಹೆಚ್ಚಿಗೆ ಬರುತ್ತೆ ಸರ್.